ನಿಮ್ಗನ್ಸುತ್ತಾ ನಿಮ್ಮ ಮಗ ಅಥವಾ ಮಗಳು PUC ಸ್ಟ್ರೀಮ್ ಚೂಸ್ ಮಾಡೋದ್ರ ಬಗ್ಗೆ ಕನ್ಫ್ಯೂಸ್ ಆಗಿದ್ದಾರೆ ಅಂತ? ಅದರಲ್ಲಿ ಏನು ಕಷ್ಟ? ನಮ್ಮ ಟೈಮ್ನಲ್ಲಿ ನಾವು ಆರಾಮಾಗಿ ಮಾಡ್ತಾಯಿದ್ವಿ ಅನ್ನೋ ಪ್ರಶ್ನೆ ಬರುತ್ತಾ? ಹಾಗಾದರೆ ಬನ್ನಿ ನೋಡೋಣ, ನಮ್ಮ ಕಾಲಕ್ಕೂ ಈಗಕ್ಕೂ ಏನು ಚೇಂಜ್ ಆಗಿದೆ ಅಂತ. PUC ಸ್ಟ್ರೀಮ್ ಚೂಸ್ ಮಾಡೋದು ಯಾಕೆ ನಮ್ಮ ಟೈಮ್ಗಿಂತ ಹಾರ್ಡ್ ಆಗಿದೆ ಅಂತ. ಅವರ್ ಟೈಮ್ ವರ್ಸಸ್ ದೇರ್ ಟೈಮ್. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ 80s 90sನಲ್ಲಿ ತುಂಬ ಕಮ್ಮಿ ಕರಿಯರ್ ಪಾತ್ಸ್ ಇರ್ತಾಯಿತ್ತು. ಕಮ್ಮಿ ಕಾಲೇಜಸ್ ಕೂಡ, ಕಾಂಪಿಟೇಷನ್ನು ಕಮ್ಮಿ ಕೂಡ. ತುಂಬ ಕ್ಲಿಯರ್ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಮನೆಯವರಿಂದ ಹಾಗೆ ಸೊಸೈಟಿಯಿಂದ ಇರ್ತಾಯಿತ್ತು. ನೀವು ಒಂದು ಸ್ಟ್ರೀಮ್ ಚೂಸ್ ಮಾಡ್ತಾಯಿದ್ವಿ, ಓದ್ತಿದ್ವಿ, ಅದರಲ್ಲೇ ಡಿಗ್ರಿ ಮಾಡ್ತಾಯಿದ್ವಿ, ಆಮೇಲೆ ಅದರಲ್ಲೇ ಒಂದು ಜಾಬ್ ತೊಗೊಂಡು ಮುಂದಕ್ಕೆ ಲೈಫಲ್ಲಿ ಮೂವ್ ಆನ್ ಆಗ್ತಾಯಿದ್ವಿ. ಆದರೆ ಈಗ ಹಾಗಿಲ್ಲ. ಇವತ್ತಿನ ಮಕ್ಕಳು ಬೇರೆಯೇ ವರ್ಲ್ಡಲ್ಲಿ ಲೀವ್ ಮಾಡ್ತಾಯಿದ್ದಾರೆ. ಅವರಿಗೆ ಎಂಡ್ಲೆಸ್ ಆಪ್ಷನ್ಸು, ಕಾನ್ಸ್ಟೆಂಟಾಗಿ ಕಂಪ್ಯಾರಿಸನ್ ನಡೀತಾ ಇರುತ್ತೆ ಸ್ಕೂಲ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಫ್ರೆಂಡ್ ಸರ್ಕಲ್ನಲ್ಲಿ. ಹಾಗೆಯೇ ಯಾರ ಕೈಲಿ ನೋಡಿದ್ರೂ ಮೊಬೈಲು. ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇರುತ್ತೆ. ಅವರಿಗೆ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ, ಅವ್ರಿಗೆ ಅರಗಿಸ್ಕೊಳ್ಳೋಕ್ಕಿಂತನೂ ಜಾಸ್ತಿ. ಇಂಥ ಕಾಂಪ್ಲೆಕ್ಸ್ ಆ್ಯಂಡ್ ಪ್ರೆಷರೈಸಿಂಗ್ ವರ್ಲ್ಡ್ನಲ್ಲಿ ನಾವು ಅವ್ರಿಗೆ 15-16ನೇ ವರ್ಷದಲ್ಲಿ ನಿನ್ನ ಲೈಫ್ನ ಚೂಸ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ರಿಯಾಲಿಟಿ ಏನಂದರೆ, ಅಡಲ್ಟ್ಸ್ ಅವರೇ ಜೀವನದಲ್ಲಿ ಎಷ್ಟೋ ಜಾಬ್ ಕೆರಿಯರ್ಸ್ನ ಚೇಂಜ್ ಮಾಡ್ತಾರೆ. ನಾನೇ ಫಾರ್ ಎಕ್ಸಾಂಪಲ್ 5 ಕಂಪನಿ 5 ಕರಿಯರ್ ಚೇಂಜ್ ಮಾಡಿದ್ದೀನಿ. ಸೊ ಒಂದು ಮಗುಗೆ ಡೆಫಿನೆಟ್ಲಿ ಕಷ್ಟ ಅಥವಾ ಕನ್ಫ್ಯೂಷನ್ನು ಆಗೇ ಆಗುತ್ತೆ ಸ್ಟ್ರೀಮ್ ಚೂಸ್ ಮಾಡೋದು ಅಂತ ಬಂದಾಗ. ಹಾಗಾದರೆ ಏನು ಚೇಂಜ್ ಆಗಿದೆ ಅನ್ನೋದನ್ನು ನೋಡೋಣ. ಹೇಗೆ ಕಾಂಪ್ಲೆಕ್ಸ್ ಆಗಿದೆ ಮಕ್ಕಳ ಜೀವನ ಅಂತ ಒಂದು ಸಾರಿ ನೋಡೋಣ. ಮೊದಲೆಲ್ಲ ಸ್ಟ್ರೀಮ್ ಚೂಸ್ ಮಾಡೋದು ಅಂದರೆ ಅರ್ಥ, ನಾನು ಯಾವ ಸಬ್ಜೆಕ್ಟ್ ಸ್ಟಡಿ ಮಾಡಬೇಕು ಅಂತ ಅನ್ನುವಂತಹ ಒಂದು ಸಿಂಪಲ್ ಕ್ವಶನ್ ಆಗಿತ್ತು. ಆದರೆ ಇವತ್ತು ಅದರ ಅರ್ಥ ತುಂಬ ದೊಡ್ಡದಾಗೋಗಿದೆ. ಅಂದರೆ ಅರ್ಥ, ಇವತ್ತು ಆ ಕ್ವಶನ್ನು ನಾನು ಯಾವ ಲೈಫ್ ಚೂಸ್ ಮಾಡಬೇಕು ಅಂತ ಟ್ರಾನ್ಸ್ಲೇಟ್ ಆಗಿದೆ. ಯಾಕಂದರೆ ಇವತ್ತು ಮೊಬೈಲ್ನಲ್ಲಿ ಡೈರೆಕ್ಟಾಗಿ ಎಲ್ಲ ಮಕ್ಕಳಿಗೂ ಲೈಫ್ ಸ್ಟೈಲ್ ಅಂದರೆ ಏನು ಅನ್ನೋ ಪರಿಚಯ ಬಹಳ ಬೇಗ ಆಗುತ್ತೆ. ಅವರು ಟೀನೇಜ್ನಲ್ಲಿ ಅವರು ಬಿಲಿಯನರ್ಸ್ ಬಗ್ಗೆ, ಲಕ್ಸುರಿ ಕಾರ್ಸ್ ಬಗ್ಗೆ, ಫ್ಯಾನ್ಸಿ ಎಂಟರ್ಟೈನ್ಮೆಂಟ್ಸ್ ಬಗ್ಗೆ, ಎಕ್ಸಾಟಿಕ್ ಕ್ವಿಸಿನ್ಸ್ ಬಗ್ಗೆ ಎಕ್ಸ್ಪೋಷರ್ ಆಗಿರ್ತಾರೆ. ಆ ಕ್ವಶನ್ಸ್ನ ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸಿಂದ ನೋಡಿದಾಗ ಡೆಫಿನೆಟ್ಲಿ ಆ ಕ್ವಶನ್ 15-16ನೇ ವರ್ಷದ ಮಗುಗೆ ಒಂದು ದೊಡ್ಡ ಎಮೋಷ್ನಲ್ ಬರ್ಡನ್ ಆಗಿ ಕಾಣುತ್ತೆ. ಯಾಕಂದರೆ ಅವರು ಬರೀ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಆರ್ಟ್ಸ್ ಮಧ್ಯೆ ಚಾಯ್ಸ್ ಮಾಡ್ತಾ ಇಲ್ಲ, ಯಾವ ಲೈಫು ಅನ್ನೋದ್ರ ಮಧ್ಯೆ ಚಾಯ್ಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾದರೆ ಅವ್ರು ಚೂಸ್ ಮಾಡ್ತಾ ಇರೋದೇನು? ಅವ್ರು ಚೂಸ್ ಮಾಡ್ತಾ ಇರೋದು ಕಷ್ಟ ಏನಪ್ಪ ಅಂತ ಹೇಳಿದ್ರೆ, ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅನ್ನೋ ಭಯ, ರೆಸ್ಪೆಕ್ಟ್ ಸಿಗುತ್ತಾ ಇಲ್ಲ ರಿಗ್ರೆಟ್ ಆಗುತ್ತಾ ಅನ್ನೋವಂತಹ ಚಿಂತೆ, ಇಲ್ಲ ಸೆಕ್ಯೂರಿಟಿ ಸಿಗುತ್ತಾ ಇಲ್ಲ ರಿಸ್ಕ್ ಆಗುತ್ತಾ ಅನ್ನುವಂಥ ಟೆನ್ಷನ್ಗಳ ಮಧ್ಯೆ. ಆ್ಯಕ್ಚುಲಿ ನೋಡಿದರೆ ಅಷ್ಟೊಂದು ಫಿಯರ್ ನಮ್ಮ ಟೈಮ್ನಲ್ಲಿ ಇರಲಿಲ್ಲ. ಇದು ರಿಯಲ್ ಚೇಂಜ್ ಆಗಿರೋದು ಇವತ್ತಿನ ವರ್ಲ್ಡ್ನಲ್ಲಿ. ಹಾಗಾದರೆ ನೆಕ್ಸ್ಟ್ ನೋಡೋಣ, ನಮ್ಮ ಟೈಮ್ನ ಅಡ್ವೈಸ್ ಈಗ ಯಾಕೆ ಸಾಕಾಗಲ್ಲ ಅಂತ. ಇವತ್ತು ಕಾಂಟೆಕ್ಸ್ಟ್ ಚೇಂಜ್ ಆಗಿದೆ. ಜಾಬ್ ಮಾರ್ಕೆಟ್ ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ. ನೀವೇ ನೋಡಿರ್ತೀರ, ಆಲ್ರೆಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಜಾಬ್ ಮಾರ್ಕೆಟ್ನ ಎಂಟರ್ ಆಗಿ ಎಷ್ಟೋ ಜಾಬ್ಗಳನ್ನು ನುಂಗುಬಿಟ್ಟಿದೆ ಅಥವಾ ತೆಗೆದುಬಿಟ್ಟಿದೆ. ಆಮೇಲೆ ನಿಧಾನಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಪೇರೆಂಟ್ಸಿಗೆ, ಮಕ್ಕಳಿಗೆ, ಈ ಡಿಗ್ರಿ ಸರ್ಟಿಫಿಕೇಟ್ಗಿಂತ ಸ್ಕಿಲ್ಸ್ ಜಾಸ್ತಿ ಮ್ಯಾಟ್ರ್ ಆಗುತ್ತೆ ಅಂತ. ಹಾಗೆಯೇ ಸ್ಟ್ರೀಮ್ ಚೂಸಿಂಗ್ ಒನ್ ಟೈಮ್ ಡಿಸಿಷನ್ ಟು ಸೆಟಲ್ ಲೈಫ್ ಅನ್ನೋ ಕಾಲ ಮುಗಿದು ಹೋಗ್ತಾ ಇದೆ. ಮಗು ಎವ್ರಿ ಸ್ಟೇಜ್ನಲ್ಲಿ ತನ್ನನ್ನು ತಾನು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ದಾರಿಯನ್ನು ಕರೆಕ್ಷನ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಟೈಮ್ನ ಅಡ್ವೈಸ್ ಡೈರೆಕ್ಟಾಗಿ ವರ್ಕ್ ಆಗಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಕ್ಲಾರಿಟಿ ಬದಲು ಪ್ರೆಷರ್ ಬೀಳುತ್ತೆ. ಹಾಗಾದರೆ ಇವತ್ತಿನ ಮಕ್ಕಳಿಗೇನು ಬೇಕು ಅಂತ ನೋಡೋಣ. ಡೆಫಿನೆಟ್ಲಿ ಪಕ್ಕದ ಮನೆಯವ್ರ ಮಗ ಅಥವಾ ಮಗಳ ಜೊತೆ ಕಂಪ್ಯಾರಿಸನ್ ಅಂತೂ ಅಲ್ಲ, ಭಯದ ಬೇಸಿಸ್ ಮೇಲೆ ಮಾಡೋ ಡಿಸಿಷನ್ಸ್ಗಳು ಅಲ್ಲ, ಹಾಗೆಯೇ ಹರಿಬರಿನಲ್ಲಿ ಫ್ಯೂಚರ್ ಶೂರ್ ಮಾಡ್ಕೊಳ್ತೀನಿ ಒಂದೇ ಶಾಟಲ್ಲಿ ಅನ್ನುವಂತಹ ರಶ್ಡ್ ನಿರ್ಧಾರಗಳಿಂದ ಕೂಡ ಅಲ್ಲ. ಅವರಿಗೆ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಬೇಕು, ಅವರನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೈಮ್ ಬೇಕು, ಅವರಿಗೆ ದೊಡ್ಡವರ ತಿಳಿದವರ ಗೈಡೆನ್ಸ್ ಬೇಕು.
ಫೈನಲಿ ಅವ್ರಿಗೆ ಏನು ಬೇಕು ಅಂದರೆ ಫಸ್ಟ್ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಲೈಫ್ ಚೂಸ್ ಮಾಡು ಅಂತ ಹೇಳೋ ಎಂಪಥೆಟಿಕ್ ಪೇರೆಂಟು ಅಥವಾ ಗೈಡ್ ಬೇಕು. ಅದರಲ್ಲೇ ಮಕ್ಕಳ ಆ್ಯಂಗ್ಸೈಟಿ ಅರ್ಧ ಕಡಿಮೆ ಆಗುತ್ತೆ, ಕನ್ಫ್ಯೂಷನ್ನು ಅರ್ಧ ಎಲಿಮಿನೇಟ್ ಆಗುತ್ತೆ. ಹಾಗಾದರೆ ಹೆಲ್ತಿಯರ್ ವೇನಲ್ಲಿ ಥಿಂಕ್ ಮಾಡೋದು ಅಂದರೆ ಹೇಗೆ ಸ್ಟ್ರೀಮ್ ಚೂಸ್ ಅಂತ ಬಂದಾಗ ಅಂತ ನೋಡೋಣ. ನಿಜ ನೋಡಿದ್ರೆ ಇವತ್ತು ನಿಮ್ಮ ಮಗುವಿನ ಸ್ಟ್ರೀಮ್ ಚೂಸ್ ಮಾಡೋದು ಅಂದರೆ ಅವನ ಫ್ಯೂಚರ್ ಲಾಕ್ ಮಾಡೋದು ಅಂತ ಅರ್ಥ ಅಲ್ಲ, ಅವನ ಡೈರೆಕ್ಷನನ್ನು ಚೂಸ್ ಮಾಡೋದು ಅಂತ, ಡೆಸ್ಟಿನೇಷನ್ ಅಲ್ಲ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಡೈರೆಕ್ಷನ್ ಮ್ಯಾಟರ್ಸ್ ಅಂತ. ದಯವಿಟ್ಟು ನೀವು ನೋಡಿ, ಹಾಗೆ ನಿಮ್ಮ ಮಗುಗೂ ತೋರಿಸಿ. ಹಾಗೆಯೇ ಸ್ಟ್ರೀಮ್ ಚೂಸಿಂಗ್ ಅಂದರೆ ಒಂದು ಡೈರೆಕ್ಷನಲ್ಲಿ ಮಕ್ಕಳ ಸ್ಕಿಲ್ಸ್ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡೋದ್ರ ಬಗ್ಗೆ ಅಂತ, ಅವ್ರ ಕರಿಯರ್ ಪ್ರಿಡಿಕ್ಟ್ ಮಾಡೋದ್ರ ಬಗ್ಗೆ ಅಲ್ಲ, ಮತ್ತು ಅವರ ಬಗ್ಗೆ ಅವರು ಹೆಚ್ಚೆಚ್ಚು ಡಿಸ್ಕವರ್ ಮಾಡ್ಕೊಳ್ಳೋದ್ರ ಬಗ್ಗೆ, ಸೊಸೈಟಿನ ಇಂಪ್ರೆಸ್ ಮಾಡೋದ್ರ ಬಗ್ಗೆ ಅಲ್ಲ. ಈ ಟೈಪಿನ ಒಂದು ಥಿಂಕಿಂಗ್ ಶಿಫ್ಟ್ನ ಅವಶ್ಯಕತೆ ಪೇರೆಂಟ್ಸ್ ಆಗಿರೋ ನಮ್ಮಲ್ಲಿ ಆಗಬೇಕಾಗತ್ತೆ. ಒಂದು ಕೊನೆ ಮಾತು, ನಿಮ್ಮ ಮಗ ಅಥವಾ ಮಗಳು ಕನ್ಫ್ಯೂಸ್ಡ್ ಆಗಿದ್ದರೆ ಅಥವಾ ಸುಮ್ಮನೆ ಇದ್ದರೆ, ಡಿಸಿಷನ್ ತಗೊಳ್ಳೋದನ್ನು ಅವಾಯ್ಡ್ ಮಾಡ್ತಾಯಿದ್ರೆ ಅದರ ಅರ್ಥ ಅವರು ಗುಡ್ ಇಲ್ಲ, ಕೇರ್ಲೆಸ್ ಆಗಿದ್ದಾರೆ ಅಂತ ಅಲ್ಲ. ಅವರು ಹೊಸ ಕಾಂಪ್ಲೆಕ್ಸ್ ವರ್ಲ್ಡ್ನಲ್ಲಿ ಗ್ರೋ ಅಪ್ ಆಗ್ತಾಯಿದ್ದಾರೆ ಮತ್ತು ಅವರಿಗೆ ಲೈಫ್ನ ಎಕ್ಸ್ಪೋಜರ್ ಇಲ್ಲದೇ ಇವತ್ತೇ ಅವರ ಫ್ಯೂಚರ್ ಡಿಸೈಡ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಅರ್ಥ. ಸೊ ನಿಮ್ಮ ಜವಾಬ್ದಾರಿ ಅವರನ್ನು ಫಾಸ್ಟಾಗಿ ಪುಷ್ ಮಾಡೋದಲ್ಲ, ಅವರು ಸ್ಟಡಿಯಾಗಿ ಬೆಳೆಯೋ ಥರ ಹೆಲ್ಪ್ ಮಾಡೋದು. ದಿಸ್ ಈಸ್ ಅಶೋಕ್ ಆ್ಯಂಡ್ ದಿಸ್ ಈಸ್ ಯುವರ್ ಪ್ಲೇಸ್ ಫಾರ್ ಕ್ಲಾರಿಟಿ ವಿತ್ ಅಶೋಕ್. ನೋಡ್ತಾ ಇರಿ. ನಿಮ್ಮ ಮಕ್ಕಳ ಕ್ಲಾರಿಟಿಗೋಸ್ಕರ ಹಲವಾರು ವಿಡಿಯೋಸ್ ಮಾಡಿದ್ದೀನಿ, ಅವರಿಗೆ ಅವುಗಳನ್ನು ದಯವಿಟ್ಟು ತೋರಿಸಿ. ಸೊ ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ PUCನಲ್ಲಿ ನಿಮ್ಮ ಮಗುವಿನ ಸ್ಟ್ರೀಮ್ ಚೂಸ್ ಮಾಡೋದ್ರ ಡಿಫಿಕಲ್ಟಿ ಬಗ್ಗೆ? ಸೊ ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.